ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಸತ್ಯನಾರಾಯಣ ಪೂಜೆ ಫೈನಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ತಡ ಮಾಡಿದೆ ಅಷ್ಟೇ. ಒಂದು ಮಾತು, ಸೊ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿ ಬರೋ ಅಷ್ಟರೊಳಗೆ ಪೂಜೆ ಸ್ಟಾರ್ಟ್ ಮಾಡಿದರು. ಅದು ನನಗೆ ತುಂಬಾ ಬೇಜಾರಾಯಿತು. ಸೊ ಸ್ಟಾರ್ಟಿಂಗ್ ಪೂಜೆಯಿಂದನೂ ನಾನು ಇರಬೇಕಿತ್ತು ಅಂತ ಹೇಳಿ ಸೊ ಅದೊಂದು ಬೇಜಾರು. ಲೇಟಾಗಿ ರೆಡಿಯಾಗಿ ಬಂದುಬಿಟ್ಟೆ ಅಂತ ಹೇಳಿ ಲೇಟ್ ಮಾಡಿದ್ದು ನಾನೇ. ಆದರೆ ಕೆಲಸ ಇತ್ತಲ್ಲ, ಸೊ ಸ್ವಲ್ಪ ಮಟ್ಟಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಪೂಜೆ ಕೂತ್ಕೊಂಡ್ರೆ ಸರಿ ಅಂತ ಹೇಳಿ ಸ್ವಲ್ಪ ಕೆಲಸದ ಕಡೆ ಜಾಸ್ತಿ ಲಕ್ಷ್ಯ ಕೊಟ್ಬಿಟ್ಟೆ. ಅದೊಂದು ಬೇಜಾರಾಯಿತು. ಅಯ್ಯೋ, ನಮ್ಮಮ್ಮ ಫೋನ್ ಮಾಡ್ತಾನೆ ಇದ್ರು. ಅಂದರೆ ಮನೆಯಲ್ಲಿ ಸ್ಯಾರಿ ಎಲ್ಲ ಇತ್ತು, ಸೊ ಬಂದಿರಲಿಲ್ಲ ನಾನು ಬೆಳಗ್ಗೆನೇ ಬರುವಾಗ. ಹಾಗಾಗಿ ಎಲ್ಲೋ ಒಂದು ಕಡೆ ನಂದು ತಪ್ಪು, ನಂದು ಸರಿನೋ ತಪ್ಪು ಗೊತ್ತಿಲ್ಲ, ಸ್ವಲ್ಪ ಕೆಲಸದ ಕಡೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಿದೆ. ಅದೊಂದು ಅಮ್ಮ ನಾನು ಬರೋ ಅಷ್ಟರೊಳಗೆ ಪೂಜೆ ಸ್ಟಾರ್ಟ್ ಆಯಿತು ಅಂದ್ಕೊಂಡೆ ಬಂದೆ. ಆಮೇಲೆ ಬಂದ ತಕ್ಷಣ ನಮಸ್ಕಾರ ಮಾಡಿ ಸೊ ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಸೊ ನೋಡಿ, ಜಸ್ಟ್ ನಾನು ಇದೇ ಬಂದು ಕೂತ್ಕೊಂಡೆ. ಅಮ್ಮ ಕೂತ್ಕೊ, ಇನ್ನೂ ಏನದು ರೆಡಿಯಾಗಕ್ಕೆ ಹೋಗಿದ್ದು ಅಲ್ಲೇ ಹೋಗಿದೆಯಾ ಅಂತ ಅಂದರು. ಏನು ಮಾಡೋಕ್ಕಾಗಲ್ಲ, ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಬರಬೇಕಲ್ಲ ನಮ್ಮ. ಏನೂ ಇರಲಿ ಬಿಡು, ಇನ್ನು ಕತೆ ಇನ್ನೂ ಪ್ರಾರಂಭ ಆಗಿದ್ದಿಲ್ಲ. ಸೊ ಮೇಯ್ನಾಗಿ ನನಗೆ ಕತೆ ಕೇಳಬೇಕಿತ್ತು. ಹಾಗಾಗಿ ಯಾವುದೇ ಒಂದು ಪೂಜೆ ಮಾಡ್ತಾ ಇರಲಿ, ಅಲ್ಲಿ ನಾವು ಮೇಯ್ನಾಗಿ ಕೂತ್ಕೊಂಡು ಶ್ರದ್ಧೆಯಿಂದ ಕತೆ ಕೇಳಬೇಕು. ಸೊ ಅದು ನಮಗೆ ತುಂಬಾ ಇಂಪಾರ್ಟೆಂಟು. ಪೂಜೆಗೆ ಬರ್ತೀವಿ, ನಮಸ್ಕಾರ ಮಾಡ್ತೀವಿ, ಪ್ರಸಾದ ತೊಗೋತೀವಿ. ಸೊ ಅದ್ರ ಜೊತೆಗೆ ನಾವು ಕಥೆಯನ್ನು ಕೇಳಬೇಕು. ಅದು ನನಗೆ ತುಂಬಾ ಇಷ್ಟ. ಅದರಲ್ಲಿ ದೇವ್ರ ಕತೆ ಅಂತ ಅಂದರೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಪ್ರತಿದಿನ ಕೇಳೋದಿಲ್ಲ ಈ ಥರ ಕತೆಗಳು. ಅದು ಪುರೋಹಿತರು ಹೇಳೋದು ಕತೆಗಳನ್ನು ಕೇಳೋದು ತುಂಬಾ ಅಪರೂಪ. ಸೊ ಪೂಜೆ ಇದ್ದಾಗ ಅಷ್ಟೇ ನಾವು ಕೇಳೋದು. ಇಲ್ಲಿ ಪ್ರಸಾದನೂ ಕೂಡ ಮಾಡಿದ್ರಲ್ಲ ಬೆಳಗ್ಗೆ ಅಣ್ಣ, ಸೊ ಅದನ್ನು ಪ್ರಸಾದನೂ ಕೂಡ ತಂದಿಡಿ ಅಂತ ಹೇಳಿದರು. ತೊಗೊಂಡು ಬಂದು ಪ್ರಸಾದ ಇಟ್ಟಿದ್ರು. ಸೊ ತುಳಸಿ ದಳ ಅಂತೂ ಹಾಕಲೇಬೇಕು ಪ್ರಸಾದದಲ್ಲಿ. ಓಂ ಯೋ ದೇವಸ್ಸ ಪ್ರೋಕ್ಷಣ ಮಾಡೋದಕ್ಕೆ ಯೋ ದೇವಸ್ಸ ತುಳಸಿ ದಳ ತಗೊಂಡು ಇದಕ್ಕೆ ನೀರಿಂದ ಹೌದು ಅದನ್ನೇ ಯೋ ದೇವಸ್ಸವಿತಾಸ್ಮಾಕಂ ದಿಯೋ ಧರ್ಮಾದಿ ಪ್ರೇರೆದ್ದದ್ವರ್ಗ ತದ್ವರೆಣ್ಯ ಉಪಾಸಯೇ ಸತ್ಯಂತವರ್ದೇನ ಪ್ರತಿಂಜಾಮಿ ಕಾಮದೇನ ಸುರಾಮಿ ಆ ಪಂಚಫಲಕ್ಕೆ ಮಾಡು. ಓಂ ಯೋ ದೇವಸ್ಸವಿತಾಸ್ಮಾಕಂ ದಿಯೋ ಧರ್ಮಾದಿ ಗೋರ್ಧರೆ ಪ್ರೇ ತದ್ವರೆಣ್ಯ ಉಪಾಸಯೇ. ಓಂ ನೋಡಿ ತೋರಿಸಿ ದೇವರಿಗೆ. ಪ್ರಾಣಾಯ ಸ್ವಾಹ, ಅಪಾನಾಯ ಅಪಾನಾಯ ಉದಾನದವನೇ ಬ್ರಹ್ಮಣೇ ಸ್ವಾಹ. ಅವ್ರ ಕೈ ಮೇಲೆ ನೀರು ಹಾಕಮ್ಮ ತುಳಸಿದಳ ಸಮೇತ. ಇನ್ನೊಂದು ಏನಪ್ಪ ಅಂತಂದರೆ, ಪೂಜೆ ಪ್ರಾರಂಭ ಮಾಡಿದಾಗ ನಮಗೂ ಎದ್ದೇಳೋದು ಕೂತ್ಕೊಳ್ಳೋದು ಅಂದರೆ ಕೆಲಸ ಇದ್ದೇ ಇರುತ್ತೆ. ಸೊ ಅದು ಬೇಕಿತ್ತು, ಇದು ಬೇಕಿತ್ತು, ಬಟ್ಲು ಕೊಡಿ, ಸ್ಪೂನ್ ಕೊಡಿ, ಪ್ರಸಾದ ತಂದಿಡಿ. ಹಾಗೆ ಇದು ಸತ್ಯನಾರಾಯಣ ಸ್ವಾಮಿ ಕತೆ ಅಂತ ಅಂದರೆ ಒಂದೊಂದು ಕತೆಗೂ ತೆಂಗಿನಕಾಯಿ ಹೊಡಿಬೇಕು. ಸೊ ತೆಂಗಿನಕಾಯಿ ಹೊಡೀರಿ, ಹಾಗೆ ಮಂಗಳಾರತಿ ಕೊಡ್ರಿ, ಎಲ್ರಿಗೂ ಎದ್ದೇಳೋದು ಕೂತ್ಕೊಳ್ಳೋದು ಇದ್ದೇ ಇರುತ್ತೆ. ಇನ್ನೂ ಸ್ವಲ್ಪ ನಮಗೆ ಅಡುಗೆ ಮನೆಯಲ್ಲಿ ಕೆಲಸ ಬಾಕಿ ಇದೆ. ಸೊ ಫಸ್ಟೇ ಲೇಟ್ ಆಯಿತು. ಇನ್ನು ಅಡುಗೆ ಮನೆಗೆ ಹೋಗ್ಬಿಟ್ರೆ ಅಮ್ಮ ಬೈತಾರೆ, ಪೂಜೆ ಟೈಮಲ್ಲೂ ಈ ಥರ ಹೋಗಬಾರ್ದು ಅಂತ ಹೇಳಿ. ಹಾಗಾಗಿ ಆ ಕಡೆ ನಾವು ಸ್ವಲ್ಪ ಲಕ್ಷ್ಯ ಕಡಿಮೆ ಮಾಡ್ಕೊಂಡಿದ್ದೀವಿ. ಫಸ್ಟು ಪೂಜೆ ಆಗಲಿ, ಆಮೇಲೆ ಕತೆ ಎಲ್ಲ ಕೇಳಾಗಲಿ. ನೋಡಿ ಇಲ್ಲಿ ತೆಂಗಿನಕಾಯಿ, ಅಯ್ಯೋ ಬೀಳಿಸ್ಬಿಟ್ಟೆ ನಾನು. ಅಮ್ಮ ಹುಷಾರು, ಪೂಜೆ ಎಲ್ಲ ನಡೀತಾ ಇದೆ ಅಲ್ಲಿ ಅಂತ ಅಂದರು. ಸೊ ಇವಾಗ ಕಾಯಿ ಎಲ್ಲ ಒಡೆದು ಇಡಬೇಕಲ್ಲ, ಒಂದೊಂದು ಕತೆಗೆ ಒಂದೊಂದು ಕಾಯಿ ಹೊಡಿಬೇಕು. ಹಾಗಾಗಿ ಅಲ್ಲಿ ಅಣ್ಣ ಅದಕ್ಕೆಲ್ಲ ನನ್ನ ಕಾಯಿ ಎಲ್ಲ ಹೋಗಿ ಇಟ್ಟೆ. ಅಣ್ಣ ಒಂದೊಂದೇ ಕಾಯಿ ಹೊಡಿತಾರೆ ಇವಾಗ. ಸೊ ಅದು ಕೆಲಸ ಇದ್ದೇ ಇರುತ್ತೆ. ಎಷ್ಟೇ ನೀವು ಬಂದು ಎಷ್ಟೇ ಬೆಳಗಿನ ಜಾವ ಎದ್ದು ಕೆಲಸ ಮಾಡಿ ಆರಾಮಾಗಿ ಪೂಜೆಯಲ್ಲಿ ಕೂತ್ಕೋತೀನಿ ಅಂದರೆ ಆಗೋದಿಲ್ಲ. ಸೊ ಕೆಲಸ ಇದ್ದೇ ಇರ್ತವೆ. ನಮಗೆ ಬೆಂಗಳೂರಿಂದ ಅಣ್ಣ ಎಲ್ಲ ಬಂದಿದ್ದರು. ಹಾಗೆ ತುಂಬಾ ಖುಷಿ ಆಯಿತು. ಅಂದರೆ ಅಷ್ಟು ಗ್ರ್ಯಾಂಡಾಗಿ ಇಲ್ಲ ಅಂದ್ರೂ ಒಂದು ಸಿಂಪಲ್ಲಾಗಿ ಮಾಡಿದ್ವಿ. ಅಂದರೆ ಅಣ್ಣಂಗೆ ಯಾಕೋ ಕನಸಲ್ಲೆಲ್ಲ ಮಾಡಬೇಕು ಮನಸ್ಸಲ್ಲೆಲ್ಲ ಪೂಜೆ ಮಾಡಬೇಕು ಅಂತ ಅನ್ನಿಸ್ತಾನೆ ಇತ್ತಂತೆ. ಹಾಗಾಗಿ ದಿಢೀರಂತ ಈ ಪೂಜೆನ ಇಟ್ಕೊಂಡಿದ್ದು. ಸೊ ಮುಂಚೆ ಎಲ್ಲ ಅಮ್ಮ ವರ್ಷಕ್ಕೊಮ್ಮೆ ಇಲ್ಲ 2 ವರ್ಷಕ್ಕೊಮ್ಮೆ ಮಾಡ್ತಾನೆ ಇದ್ರು. ಇತ್ತೀಚೆಗೆ ಬಿಟ್ಟಿದ್ರು. ಸೊ ಅಣ್ಣ, ನಾನು ಹೇಳಿದೆ ಮೊನ್ನೆ ಶ್ರಾವಣದಲ್ಲಾದರೂ ಹೇಳಬೇಕಿಲ್ವ ಅಣ್ಣ ಅಂತ ಹೇಳಿ. ಇಲ್ಲಮ್ಮ, ನನಗೆ ಇತ್ತೀಚೆಗೆ ಯಾಕೋ ಪೂಜೆ ಮಾಡಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರು. ಸರಿ ಆಯಿತು, ಒಬ್ಬರು
ಮನಸ್ಸಿಗೆ ಅದು ಅನಿಸ್ತಾ ಇದೆ ಅಂತ ಅಂದರೆ ಅಮ್ಮನ ಹತ್ರನೂ ಅವ್ರು ಹೋಗಿ ಮಾತಾಡಿದರು. ಆಮೇಲೆ ನನ್ನ ಹತ್ರನೂ ಬಂದು ಮಾತಾಡಿದರು, ಹಿಂಗೆ ಅನಿಸ್ತಾ ಇದೆ ನನಗೆ ಮಾಡಬೇಕು ಅಂತ ಹೇಳಿ. ಸರಿ, ನಿಮಗೆ ಹಾಗೆ ಮನಸ್ಸಲ್ಲಿ ಕೊರೆ ಆಗ್ತಾ ಇದೆ ಅಂತಂದರೆ ಮಾಡಿಬಿಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ. ಸಿಂಪಲಾಗಿ ಮಾಡಿದ್ರು ಪೂಜೆ ಹೇಗೆ ಮಾಡಿದ್ರು ಪೂಜೆನೇ ಅಲ್ಲ, ಸಿಂಪಲು ಗ್ರ್ಯಾಂಡು ಇಲ್ಲ ಅಷ್ಟು ಜನಕ್ಕೆ ಕರೆದು ಪೂಜೆನೋ ಅದು ಅಲ್ಲ. ಮೇಯ್ನಾಗಿ ಪುರೋಹಿತರು ಬರಬೇಕು, ನಾವು ದೇವ್ರನ್ನ ಅಲಂಕಾರ ಮಾಡಬೇಕು, ಪ್ರಸಾದ ಮಾಡಬೇಕು. ಸೊ ನಮಗೆ ಅಂದರೆ ಅಕ್ಕಪಕ್ಕಕ್ಕೆ ನಮ್ಮ ಬೇಕಿರೋರಿಗೆಲ್ಲ ಕರೆದು ಪೂಜೆ ಮಾಡಿಸಿದ್ರೆ ಮುಗೀತು. ಸೊ ಪೂಜೆನೇ ಅಲ್ವಾ. ಸೊ ಅದರಲ್ಲೂ ಬೆಂಗಳೂರಿಂದ ಅಣ್ಣ ಬಂದಿದ್ದರು. ಸೊ ಅತ್ತಿಗೆ ಮತ್ತು ಮಕ್ಕಳು, ಅಣ್ಣ ಮತ್ತು ಮಗ ಬಂದಿದ್ದರು. ಅತ್ತಿಗೆ ಅವರೆಲ್ಲ ಅಂದರೆ ಕಾಲೇಜೆಲ್ಲ ಇತ್ತಲ್ಲ, ಸೊ ಹಾಗಾಗಿ ಅತ್ತಿಗೆ ಒಬ್ಬರು ಬಂದಿಲ್ಲ, ಅಣ್ಣ ಬಂದಿದ್ದರು. ಸೊ ಚೆನ್ನಾಗಾಯಿತು ಪೂಜೆ ಎಲ್ಲ. ಪುರೋಹಿತರು ಇವರಂತೂ ನಮಗೆ ಪುರೋಹಿತರು ಯಾವಾಗಲೂ ನಮ್ಮ ಅಮ್ಮನ ಮನೆ ಪೂಜೆಯಲ್ಲಿ ಇವರೇ ಬರೋದು. ಸೊ ಇವ್ರಿಗೆ ನಾವು ಏನಾದರೂ ಫೋನ್ ಮಾಡಿ ಕೇಳಿದರೆ ಪಾಪ ಅಷ್ಟು ಚೆನ್ನಾಗಿ ರೆಸ್ಪಾನ್ಸು ಕೂಡ ಮಾಡ್ತಾರೆ. ನಮಗೆ ಗೊತ್ತಿಲ್ಲದ್ದೆಲ್ಲ ನಾನಂತೂ ತಲೆ ಕೆಡ್ಸ್ಕೊಳೋ. ಇತ್ತೀಚೆಗೆ ಏನಂತಂದರೆ ಒಬ್ಬರನ್ನ ಕೇಳೋಕೆ ಹೋದರೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಸೊ ನಮ್ಮಮ್ಮನೂ ಅಷ್ಟೇ, ಏನೇ ಇದ್ರೂ ಪುರೋಹಿತರು ಹೇಗೆ ಹೇಳ್ತಾರೋ ಹಾಗೆ ಹೋಗೋದು. ಸೊ ಇವ್ರ ಮಾತು ನಾವು ಎಲ್ಲೂ ಆಚೆ ಈಚೆ ಮಾಡಲ್ಲ. ಹಾಗೆ ಅಲ್ಲಿ ಕತೆ ಇನ್ನೇನು ಮುಗಿತಾ ಬಂತು. ಸೊ ನೈವೇದ್ಯಕ್ಕೆ ನಾವು ರೆಡಿ ಮಾಡಬೇಕು. ಸೊ ಪುರೋಹಿತರು ಇದ್ದಂಗೆ ನಾವು ನೈವೇದ್ಯ ಎಲ್ಲ ಕೊಟ್ಬಿಟ್ರೆ ಅವರು ನೈವೇದ್ಯ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ. ಸೊ ಇಲ್ಲಿ ಸ್ವಲ್ಪ ಕೆಲಸ, ಎಷ್ಟೇ ಕೆಲಸ ಮಾಡಿದ್ರೂ ಸ್ವಲ್ಪ ಇನ್ನು ಬಾಕಿ ಇದ್ಬಿಡುತ್ತೆ. ಹಾಗೆ ಆಂಬುಡೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆಂಬುಡೆ ಎಲ್ಲ ಕರೆದು ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಅಡುಗೆ ಮನೆಗೆ ಬಂದೆ. ಹಾಗೆ ಅಣ್ಣನೂ ಕೂಡ ಇನ್ನೂ ಒಂದು ಮೇನಾಬಿಗಿ ಏನಪ್ಪ ಅಂತಂದರೆ ಪಾಯಸ ಅವೆಲ್ಲ ಬಾಕಿ ಇದ್ವು ನೋಡಿ ಈ ಥರ. ಸೊ ಈ ಆಂಬುಡೆ ಅಂದರೆ ತೆಳ್ಳಗೆ ತಟ್ಟಬೇಕು. ಸೊ ನಮ್ಮಮ್ಮಂಗಂತೂ ತುಂಬಾ ಇಷ್ಟ. ಆ್ಯಕ್ಚುಲಿ ಏನಾದರೂ ಈರುಳ್ಳಿ ಬಜ್ಜಿ ಇಲ್ಲ ಮೆಣಸಿನ್ಕಾಯಿ ಬೋಂಡ ಏನಾದರೂ ಮಾಡೋಣ ಅಂತ ಇದ್ವಿ. ನಮ್ಮಮ್ಮ ಈ ರೂಪ ಚೆನ್ನಾಗಿ ಮಾಡ್ತಾಳೆ, ಆಂಬುಡೆ ಮಾಡಿಸಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಅಣ್ಣನೂ ಸರಿ ಆಯಿತು ನೀನು ಹೇಳ್ದಂಗೆ ಆಂಬುಡೆನೇ ಮಾಡಿಸೋಣ ಅಂತ ಹೇಳಿ ಆಂಬುಡೆ ಮಾಡ್ತಾ ಇದ್ದೀನಿ. ಸೊ ಆಂಬುಡೆ ನನ್ನ ಮಗ ಬಂದುಬಿಟ್ಟು ನೀನೇ ತಟ್ಟಿ ಹಾಕಮ್ಮ, ಆಂಬುಡೆ ತೆಳ್ಳಿಗೆ ರೋಸ್ಟ್ ಆಗಿರಬೇಕು. ಸೊ ಅದೊಂಥರ ಕ್ರಿಸ್ಪಿ ಆಗಿರಬೇಕು. ಆಂಬುಡೆ ನಾವೆಲ್ಲ ಮಸಾಲೆ ಮಾಡಿ ರೆಡಿ ಇಡ್ತೀವಿ. ಸೊ ಅದು ಮಸಾಲೆ ಎಲ್ಲ ಹಾಕಿದ್ಕಿಂತನೂ ನಾವು ತಟ್ಟೋದ್ರಲ್ಲೂ ಇರುತ್ತೆ. ಸೊ ಅದು ದಪ್ಪ ತಟ್ಬಿಟ್ರೆ ಒಳಗಡೆ ಒಂಥರ ಒಂಥರ ಮೆತ್ತಗಿರುತ್ತೆ. ಹಾಗಾಗಿ ಸ್ವಲ್ಪ ತೆಳುವಾಗಿ ನಾವು ಮಾಡಿಬಿಟ್ರೆ ಸೊ ಬಾಯಲ್ಲಿ ಹಾಕಿದ ತಕ್ಷಣ ಕ್ರಿಸ್ಪಿಯಾಗಿರುತ್ತೆ. ಅದು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ನಾನು ಮಾಡೋದು. ಹಾಗೆ ಇವಳು ತೃಪ್ತಿ ಸೊ ಎಷ್ಟು ಕೆಲಸ ಮಾಡಿದ್ಲು ಅಂತ ಅಂದರೆ ತುಂಬಾ ಹೆಲ್ಪ್ ಮಾಡಿದ್ಲು. ಸೊ ಆಮೇಲೆ ನೈವೇದ್ಯ ಎಲ್ಲ ರೆಡಿ ಮಾಡೋ ಟೈಮಲ್ಲಿ ಬಂದಳು, ಏನು ಮಾಡಬೇಕು ಹೇಳಿ ಅಕ್ಕ ಅಂತ ಹೇಳಿ. ಚಿತ್ರಾನ್ನ ಎಲ್ಲ ಒಗ್ಗರಣೆ ರೆಡಿ ಇದೆ, ಚಿತ್ರಾನ್ನಕ್ಕೆ ಕಲಿಸ್ಬಿಡು ಅಂತ ಹೇಳಿ. ಆಮೇಲೆ ಇಲ್ಲಿ ಶಾವಿಗೆ ಎಲ್ಲ ಹುರಿದು ಎಲ್ಲ ಇಟ್ಟಿದ್ವಿ. ಸೊ ಶಾವಿಗೆ ಪಾಯಸ ಯಾಕೆ ಮಾಡಿಲ್ಲ ನಾವು ಬೇಗ ಅಂತ ಹೇಳಿದರೆ, ಸೊ ಅದು ಎಷ್ಟೇ ನೀವು ತೆಳುವಾಗಿ ಮಾಡಿದ್ರೂ ತಣ್ಣಗಾಗ್ತಾ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಅದು ಫ್ರೆಶ್ಶಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇಗೂ ಹೋಳಿಗೆ ಎಲ್ಲ ಹಾಕಿದ್ವಿ. ಸೊ ಪಾಯಸನೂ ಸ್ವಲ್ಪ ಮಾಡಿದ್ರೆ ಆಯಿತು ಅಂತ ಹೇಳಿ ಮಾಡಿದ್ವಿ. ಸೊ ತೃಪ್ತಿ ಅಂತ ಅನ್ನಲ್ಲ, ತುಂಬಾ ಕೆಲಸ ಮಾಡಿದ್ಲು ನಿಜವಾಗ್ಲೂ. ಸಂಜೆ ಪ್ರತಿಯೊಂದು ಕಡೆಯಿಂದನೂ ಕ್ಲೀನ್ ಮಾಡೋವರೆಗೂ ಅವಳು ಇದ್ಲು, ಅಷ್ಟು ಎಲ್ಲ ಕೆಲಸ ಮಾಡಿದ್ದಾಳೆ. ಆಮೇಲೆ ಮಿಡಲಲ್ಲಿ ಆಂಬುಡೆ ನಾನು ನೈವೇದ್ಯಕ್ಕೆಲ್ಲ ಮಾಡಿಕೊಂಡೆ. ಇದೇನಾಗ್ಬಿಡುತ್ತೆ ಅಂತ ಹೇಳಿದರೆ, ನಾವು ಎಲ್ಲನೂ ಮಾಡ್ಕೊಂಡಿರ್ತೀವಿ, ಲಾಸ್ಟ್ ಟೈಮಲ್ಲಿ ಅವಸರ ಮಾಡ್ಕೊಂಡ್ಬಿಡ್ತೀವಿ. ಅದೇ ನನಗೆ ಇಷ್ಟ ಆಗಲ್ಲ. ಅದನ್ನು ನಾವು ಅವಸರ ಮಾಡ್ಕೋಬಾರ್ದು, ಕೂಲಾಗಿ ಮಾಡ್ಕೋಬೇಕು ಅಂತ ಹೇಳಿ ನೈವೇದ್ಯಕ್ಕೆ ನಾವೆಲ್ಲ ತೆಗೆದ್ಬಿಟ್ವಿ. ಇಲ್ಲಿ ಈ ಕಡೆ ಶಾವಿಗೆನೂ ಹಾಕಿ ಶಾವಿಗೆನೂ ಪಾಯಸ ಮಾಡ್ಕೊಂಡ್ವಿ. ಶಾವಿಗೆ ಪಾಯಸ ಅಂತೂ ತುಂಬಾ ಚೆನ್ನಾಗಾಗಿತ್ತು, ತುಂಬಾ ಟೇಸ್ಟಾಗಿತ್ತು. ಸೊ ಬಾದಾಮ್ ಪೌಡ್ರು ಒಂದು ಹಾಕ್ಕೊಳ್ಳೋಣ ಅಂತಂದ್ವಿ, ಬೇಡ ಅಂತ ಹೇಳಿದ್ರು ಅಣ್ಣ ಕೂಡ. ಆದ್ರೂ ಈ ಥರ ತುಂಬ ಚೆನ್ನಾಗಿತ್ತು. ಅಮ್ಮಂಗೆ ಕೇಳ್ತಾ ಇದ್ವಿ, ನೋಡಮ್ಮ ಈಗ ಸಾಕಾ ಹಿಂಗೆ ಅಂತೇಳಿ. ಆಮೇಲೆ ಅಣ್ಣನೇ ಕೂತ್ಕೊಂಡ್ಬಿಟ್ರು. ನಾವು ಆ ಕಡೆ ಈ ಕಡೆ ಎಲ್ಲ ಬ್ಯುಸಿಯಾಗಿದ್ವಲ್ಲ. ಸೊ ಅವರು ನಾನೇ ಮಾಡ್ತೀನಿ ಬಿಡು ಅಂತ ಹೇಳಿ ಅವರೇ ಮಾಡಿಕೊಂಡ್ರು ಪಾಪ. ಅದೊಂದು ತುಂಬ ನಮ್ಮ ದೀಪಣ್ಣ ಅಂತೂ ಎಲ್ಲದಕ್ಕೂ ಬರ್ತಾರೆ. ಪ್ರತಿಯೊಂದು ನಾವು ಏನೇ ಕೆಲಸ ಮಾಡ್ತಿದ್ರು ಅವರು ಬರ್ತಾರೆ. ಆ ಕಡೆ ಪೂಜೆ ಅಲಂಕಾರಕ್ಕೂ ಬರ್ತಾರೆ, ಈ ಕಡೆ ಅಡುಗೆ ಮನೇಲಿ ಏನಾದರೂ ಅಂದರೆ ನಾವು ಗಡಿಬಿಡಿ ಮಾಡ್ಕೋತಾ ಇರ್ತೀವಲ್ಲ. ಸೊ ಅವರು ಒಂದೆರಡು ಕೆಲಸ ಮಾಡಿಕೊಟ್ರೆ ಎಷ್ಟೋ ನಮಗೂ ಹೆಲ್ಪ್ ಆಗುತ್ತೆ. ಸೊ ಭೇದ ಭಾವ ಇಲ್ಲದೆ ಎಲ್ಲರೂ ಸೇರಿ ಮಾಡ್ತೀವಲ್ಲ, ಅದೇ ಖುಷಿ. ಆಮೇಲೆ ಬಂದವ್ರಿಗೆಲ್ಲ ಕಂಕಣ ಎಲ್ಲ ರೆಡಿ ಮಾಡಿದರು. ನಮ್ಮ ಅತ್ತಿಗೆ ಅಂತೂ ಅಂದರೆ ಪೂಜೆ ಮಾಡ್ತಾಯಿದ್ರಲ್ಲ ಚಿಕ್ಕವಳು, ಸೊ ಅವಳು ನಿನ್ನೆ ಹಿಂದಿನ ದಿನವೇ ಕಂಕಣ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ಲು.
ಪೂಜೆ ಅಂದ ತಕ್ಷಣವೇ ಪುರೋಹಿತರು ಹಾಡು ಹೇಳಿ ಅಂತ ಹೇಳಿ ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದ ತಕ್ಷಣವೇ ಕಾಪಾಡು ಶ್ರೀ ಸತ್ಯನಾರಾಯಣ ಹಾಡೇ ಬಂದುಬಿಡುತ್ತೆ. ನಮ್ಮ ಅತ್ತಿಗೆಯವರು ಎಲ್ರಿಗೂ ತುಂಬ ಚೆನ್ನಾಗೇ ಹೇಳ್ತಾರೆ ಅದು ಹಾಡು. ಸೊ ನಮ್ಮ ಮೇಘನವೈನಿ ಅವರು ಕೂಡ ಚೆನ್ನಾಗಿ ಹೇಳ್ತಾರೆ. ಅವ್ರ ಜೊತೆಗೆ ಎಲ್ರಿಗೂ ಸತ್ಯನಾರಾಯಣ ಸ್ವಾಮಿ ಹಾಡು ತುಂಬ ಚೆನ್ನಾಗಿ ಹೇಳಿದ್ರು. ನನಗೂ ತುಂಬಾ ಖುಷಿ ಆಯಿತು. ಇವಾಗ ಎಲ್ಲ ನೈವೇದ್ಯಕ್ಕೆಲ್ಲ ಕೊಟ್ಬಿಟ್ಟು ಸೊ ಎಲ್ಲನೂ ತೋರ್ಸೋಕ್ಕಾಗಿಲ್ಲ, ನನಗೆ ಎಷ್ಟೆಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಆಮೇಲೆ ಪ್ರಸಾದ ಎಲ್ಲ ನೈವೇದ್ಯ ಆದಮೇಲೆ ಎಲ್ರಿಗೂ ಕೊಡಬೇಕಲ್ಲ. ಹಾಗೆ ಪೂಜೆಗೆ ಕುಂತವ್ರಿಗೆ ಫಸ್ಟು ನಾವು ಪುರೋಹಿತರು ಕಾಯಿ ಆಮೇಲೆ ಪ್ರಸಾದ ಇಟ್ಟು ಅವರಿಗೆ ಕೊಡ್ತಾರೆ. ಸೊ ಆಮೇಲೆ ಬಂದವ್ರಿಗೆಲ್ಲ ಪ್ರಸಾದ ಹಾಕಿ ಕೊಡ್ತಾಯಿದ್ರು. ನಿಜವಾಗ್ಲೂ ಪ್ರಸಾದ ಇಷ್ಟು ಚೆನ್ನಾಗಿತ್ತು, ಟೇಸ್ಟು ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು. ಅದೇನೋ ಗೊತ್ತಿಲ್ಲ, ನಮ್ಮ ಅಣ್ಣನೂ ಪ್ರಸಾದ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಅಂದರೆ ಪ್ರಸಾದ ಅಂತೂ ಅಷ್ಟು ಚೆನ್ನಾಗಿ ಆಗೇ ಇರುತ್ತೆ, ತುಂಬಾ ಚೆನ್ನಾಗಾಗಿತ್ತು. ಸೊ ಎಲ್ರಿಗೂ ಹಂಚಿ ಮಾರನೇ ದಿನ ನಾವು ಇಟ್ಕೊಂಡು ಬಿಸಿ ಮಾಡ್ಕೊಂಡು ತಿಂದ್ರೂ ಅದು ಅಷ್ಟು ಟೇಸ್ಟ್ ಇತ್ತು. ನೋಡಿ ಈ ಥರ ಪೂಜೆ ಫಸ್ಟ್ ಮಾಡಿದವ್ರಿಗೆ ಕಾಯಿ ಹೊಡೆದಿರ್ತಾರಲ್ಲ ಆ ಕಾಯಿ ಜೊತೆಗೆ ಪ್ರಸಾದ ಕೊಟ್ಟು ಸೊ ಅವರು ಫಸ್ಟ್ ಪ್ರಸಾದನ ಸ್ವೀಕರಿಸಾದ್ಮೇಲೆ ಎಲ್ರಿಗೂ ಪ್ರಸಾದ ಕೊಡೋದು. ಆಮೇಲೆ ಪುರೋಹಿತರು ಏನು ಮಾಡಿದ್ರು, 5 ಜನ ಅಂದರೆ ಗಂಡು ಮಕ್ಕಳಲ್ಲ, ಸೊ 5 ಜನಕ್ಕೂ 5 ಕಾಯಿ ಹೊಡೆದಿದ್ರಲ್ಲ ಅದೊಂದು ಕತೆಗೆ ನೋಡಿ ಈ ಥರ ಎಲ್ಲ ರೆಡಿ ಮಾಡಿಕೊಂಡ್ರು. ಸೊ 5 ಜನಕ್ಕೂ ಅವ್ರವ್ರದ್ದು ನಕ್ಷತ್ರ ರಾಶಿ ಎಲ್ಲ ಕೇಳಿಬಿಟ್ಟು ಆಶೀರ್ವಾದ ಮಾಡಿ ಎಲ್ರಿಗೂ ಕೊಡ್ತಾಯಿದ್ರು. ಸೊ ಅಮ್ಮ ದೀಪಣ್ಣ ಹಾಗೆ ಬೆಂಗಳೂರಣ್ಣ ಸೊ ಅವ್ರ ಮಗ ಇದ್ರಲ್ಲ ಅವರಿಬ್ಬರು ಇಸ್ಕೊತಾಯಿದ್ರು. ಹಾಗೆ ದೊಡ್ಡದಕ್ಕೆ ಇನ್ನೊಬ್ಬರು ಅತ್ತಿಗೆ ಅವರು ಇದ್ದರು. ಸೊ ಅವರಿಗೂ ಕೊಡ್ತೀವಿ ಅಂತ ಒಂದು ಏನಂತ ನನಗೆ ಅನಿಸ್ತು ಗೊತ್ತಾ. ಸೊ ಅಂದರೆ ಸೊ ಒಬ್ರಿಗೊಬ್ರು ಮನಸ್ತಾಪಗಳು ಮಾಡ್ಕೊಂಡಿರ್ತಾರೆ, ಒಬ್ರಿಗೊಬ್ರು ಎಲ್ಲೋ ಒಂದು ಮಾತುಕತೆಯಲ್ಲಿ ಮನಸ್ಸಲ್ಲಿ ಬೇಜಾರು ಮಾಡ್ಕೊಂಡಿರ್ತಾರೆ. ಸೊ ಅದೆಲ್ಲ ಬಿಟ್ಟು ಈ ಪೂಜೆ ಟೈಮಲ್ಲಿ ಪುರೋಹಿತರು ಬಂದಾಗ ಎಲ್ರಿಗೂ ಅಂದರೆ ಒಂದು ಫ್ಯಾಮಿಲಿ ಅಂತ ಅಂದರೆ ಎಲ್ಲನೂ ಸಮನಾಗಿ ನೋಡೋದ್ರಲ್ಲ, ನಂಗೆ ಅದು ತುಂಬಾ ಖುಷಿ ಆಯಿತು. ಸೊ ನನ್ನ ಪ್ರಕಾರ ಒಬ್ರಿಗೊಬ್ರು ಮನಸ್ತಾಪ ಮಾಡ್ಕೊಳ್ಳೋದು ನಾವು ಕಡಿಮೆ ಮಾಡಬೇಕು. ಯಾಕಂದರೆ ಅದು ಎಷ್ಟೇ ಇರಲಿ ನಾವು ಎಲ್ಲರೂ ಒಂದೇ ಅಲ್ವಾ. ಹಾಗಾಗಿ ಆ ಮನಸ್ತಾಪಗಳನ್ನು ಅಲ್ಲಲ್ಲೇ ಕೊಲ್ತಾ ಇರಬೇಕು. ಸೊ ಮುಂದೆ ಎಲ್ಲರ ಜೊತೆಗೆ ನಾವು ನಗ್ನಗ್ತಾ ಅವ್ರ ಜೊತೆಗಿರಬೇಕು. ಸೊ ಮನಸ್ತಾಪ ಮಾಡಿಕೊಂಡು ಇದ್ದರೆ ಏನೂ ಸಿಗಲ್ಲ. ಸೊ ಮನಸ್ತಾಪ ಮಾಡಿಕೊಂಡ್ರೆ ಇನ್ನು ನಮಗೆ ಜಾಸ್ತಿ ನೋಡೋದು, ಸೊ ಹೀಗೆ ಮಾಡಿದರು ಹಾಗೆ ಮಾಡಿದರು ಅಂತ ಹೇಳಿ. ಹಾಗಾಗಿ ನಾನು ಅಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಪೂಜೆ ಟೈಮಲ್ಲಿ ಪುರೋಹಿತರು ಒಂದು ಫ್ಯಾಮಿಲಿಯಲ್ಲಿ ಇಷ್ಟು ಮೆಂಬರ್ಸ್ ಇದ್ದೀರಾ, ಸೊ ಎಲ್ರಿಗೂ ಕಾಯಿ ಎಲ್ಲ ಕೊಟ್ಟು ಆಶೀರ್ವಾದ ಮಾಡಿದ್ರಲ್ಲ ಅದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಹಾಗಾಗಿ ಯಾವುದೇ ಒಂದು ಅಂದರೆ ಮನಸ್ತಾಪಗಳಾಗಲಿ ಅದನ್ನು ನಾವು ತುಂಬ ಲಾಂಗ್ ಟೈಮಾಗಿ ತೊಗೊಂಡು ಹೋಗಬಾರ್ದು, ಅದನ್ನು ಅಲ್ಲಲ್ಲೇ ಮರೆತು ಹೋಗ್ತಾ ಇರಬೇಕು. ಯಾಕಂದರೆ ಒಂದು ಫ್ಯಾಮಿಲಿ ಅಂದರೆ ಒಂದು ಜೀವನ ಅಂದಮೇಲೆ ಕೆಲವೊಂದು ಮಾತುಗಳು ಬರ್ತಿರ್ತವೆ ಹೋಗ್ತಿರ್ತವೆ, ಅದನ್ನೆಲ್ಲ ತೆಗೆದಾಕ್ತಾ ಇರಬೇಕು. ಏನಪ್ಪ ಲೈಫಲ್ಲಿ ಎಲ್ಲರ ಜೊತೆಗೂ ಚೆನ್ನಾಗಿರಬೇಕು, ಖುಷಿಯಾಗಿ ನಾವು ಎಂಜಾಯ್ ಮಾಡಬೇಕು. ಇರೋ ಒಂದು 4 ದಿನದ ಜೀವನದಲ್ಲಿ ನಾವು ಎಲ್ಲರ ಜೊತೆಗೂ ಬೆರೆತು ಖುಷಿಯಾಗಿರಬೇಕು. ಸೊ ಅದು ನಂಗೆ ತುಂಬಾ ಇಷ್ಟ. ಒಬ್ರಿಗೊಬ್ರು ಮನಸ್ತಾಪ ಮಾಡಿಕೊಂಡು ಬೇಜಾರು ಮಾಡ್ಕೊಳ್ಳೋದು ಅದು ನನಗೆ ನಿಜ ಇಷ್ಟ ಆಗಲ್ಲ, ನನಗೆ ತುಂಬಾ ಬೇಜಾರಾಗುತ್ತೆ. ಆ ಥರ ಜಾಗ ಇದ್ದರೆ ನನಗೆ ಹೋಗೋಕ್ಕೆ ನನಗೆ ಒಂಥರ ನಾನು ಅವ್ರ ಜೊತೆಗೆ ಚೆನ್ನಾಗಿದ್ರು ಸೊ ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ ಅಂತಂದರೆ ನಂಗೆ ನಿಜ ಬೇಜಾರಾಗುತ್ತೆ. ಸೊ ಹಾಗಾಗಿ ಅದನ್ನು ಎಲ್ಲ ಮರಿತಾ ಹೋಗಬೇಕು ಲೈಫಲ್ಲಿ. ಸೊ ಪೂಜೆ ಮಧ್ಯದಲ್ಲಿ ಅದೊಂದು ನೆನಪಾಯಿತು ನನಗೆ, ತುಂಬಾ ಖುಷಿಯಾಯಿತು ಪುರೋಹಿತರು ಎಲ್ರಿಗೂ ಆಶೀರ್ವಾದ ಮಾಡಿದ್ದು. ಆಮೇಲೆ ನಮ್ಮ ತಂಗಿನೂ ಕೂಡ ಇದ್ದಾರೆ ಅಂತ ನಮ್ಮ ಅಣ್ಣ ಹೇಳಿದರು. ಸರಿ ಆಯಿತು, 5 ಜನಕ್ಕೆ 5 ಕಾಯಿ ಕೊಟ್ಟಿದ್ದೀನಿ. ಸೊ ತಂಗಿಗೆ ದೇವ್ರ ಹತ್ರ ಇಟ್ಟಿರೋ ಒಂದು ಸೇಬೆ ಹಣ್ಣು ಮತ್ತು ಪ್ರಸಾದ ಕೊಟ್ಟರು. ಸೊ ನಾನು ಅವ್ರಿಗೆ ಆಶೀರ್ವಾದ ತಗೊಂಡೆ. ಹಾಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಊಟಕ್ಕೆಲ್ಲ ಬೇಗ ಅಂದರೆ ಊಟ ಮಾಡಿಕೊಂಡೆ ಪ್ರಸಾದ ತೊಗೊಂಡಿರ್ತಾರೆ, ಊಟ ಮಾಡ್ದಂಗೆ ಹೋದರೆ ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ವಿ. ನಿಜವಾಗ್ಲೂ ಅವತ್ತಿನ ದಿನ ನನಗೆ ಸಂಜೆ ತುಂಬಾ ಸುಸ್ತಾಗಿತ್ತು, ಫುಲ್ಲು ಕೆಲಸ. ಸೊ ಇವಾಗ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ತಪ್ಪದೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ಸೊ ಹೇಗೆ ಅನ್ನಿಸ್ತು ನಿಮಗೆ ನಮ್ಮ ಫ್ಯಾಮಿಲಿ. ಸೊ ಇವರು ನಮ್ಮ ಮಾವ ಅವರೆಲ್ಲ ಊಟ ಕೂತ್ಕೊಂಡಿದ್ದಾರೆ. ಸೊ ಇನ್ನೂ ಬರ್ತಾ ಎಲ್ಲರೂ ಬರ್ತಾಯಿದ್ರು, ಬಟ್ ಅಷ್ಟು ವಿಡಿಯೋ ಮಾಡಲಿಕ್ಕೆ ನನಗೆ ಪೇಷನ್ಸ್ ಇರಲಿಲ್ಲ, ಅಷ್ಟು ಸುಸ್ತಾಗಿತ್ತು. ಸೊ ಓಕೆ, ಈ ವಿಡಿಯೋನ ಎಂಡ್ ಮಾಡ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.